ಸಿರಿಧಾನ್ಯ ಮೇಳದಲ್ಲಿ ಇಲ್ಲಿ ಆಕರ್ಷಣೆ ಏನು ಹೇಳಿದ್ರೆ ನಮ್ಮಲ್ಲಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ನಮ್ಮಲ್ಲಿ ಅದು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ CFTRನಲ್ಲಿ ಶುರುವಾಗಿದೆ. ಅಂದರೆ ಸಂಚಾರಿ ವಾಹನ ಇದೆ, ಆ ವಾಹನ ಈ ಒಂದು ಏನಂತೀರ ನಮ್ಮ ಸಿರಿಧಾನ್ಯಗಳ ಸಂಸ್ಕರಣೆ ಮಾಡೋದನ್ನು ನಮ್ಮ ವಿಜ್ಞಾನಿಗಳು ತೋರಿಸ್ತಾ ಇದ್ದಾರೆ. ಅಲ್ಲಿ ಅದು ಕೂಡ ಏನಾಗುತ್ತೆ, ನಿಮಗೆ ಉತ್ತಮ ಮಾಹಿತಿ ಒಂದು ವೇದಿಕೆಯಲ್ಲಿ ಸಿಗುತ್ತೆ. ಈಗ ಕಂಟಿನ್ಯೂಸ್ ದೋಸೆ ಇಡ್ಲಿ ಮೇಕಿಂಗ್ ಇದು ಮೆಷಿನ್ಸ್, ಕಂಟಿನ್ಯೂಸ್ ಚಪಾತಿ ಮೇಕಿಂಗ್ ಮೆಷಿನ್, ಮತ್ತು ಈಗ ಮುದ್ದೆ ರಾಗಿ ಮುದ್ದೆ ಮೇಕಿಂಗ್ ಮೆಷಿನ್ ಅಂತ ಒಂದು ಅವರ್ಗೆ 300 ಮುದ್ದೆ ಮಾಡುತ್ತೆ, 250 ಮುದ್ದೆ ಇದೆ. ಸೊ ಎಲ್ಲಿ ಜನ ಈಗ ರೆಸ್ಟೋರೆಂಟ್ಸ್ಗಳಲ್ಲಿ ತುಂಬ ಜನ ಬರ್ತಾರೆ, ಹಾಸ್ಟೆಲ್ಗಳಲ್ಲಿ ಅಥವಾ ಮೆಸ್ಸಿಯಲ್ಲಿ ಇದ್ದಾರೆ, ಆ ಥರದ್ರಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಸೊ ಅದು ಫುಲ್ ಮೆಷಿನರಿ ಅಂದರೆ ಇನ್ನೊಂದು ನಾವು ಲೀಟ್ ಆ್ಯಂಡ್ ಮೆಷಿನ್ ಇನ್ನೂ ಒಂದು ಏನು ಸೇರ್ತಾರೆ ಅಂದರೆ ಹೆಚ್ಚಿನ ಇದು ಆಹಾರ ಅಥವಾ ಈ ಏನು ಸಂಶೋಧನೆ ನಡೀತಾ ಇದೆ ಅಂದರೆ ಪರ್ಸನಲೈಸ್ ನ್ಯೂಟ್ರಿಷನ್ ಅಂತ, ಅಂದರೆ ಹೈ ಪ್ರೋಟೀನ್ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಅವರು ನ್ಯೂ ಫಾರ್ಮುಲೇಷನ್ಸ್ ಆಗಿ ಮಾಡ್ತಾರೆ. ಮತ್ತು ಡಯಾಬಿಟಿಸ್ ಪೇಷಂಟ್ ಅವರು ರಿಲೇಟೆಡ್ ಆಗಿ, ಮತ್ತು ಇನ್ನೊಂದು ಈಗ ವೆಗಾನ್ ಪ್ರಾಡಕ್ಟ್ಸ್ ಅಂದರೆ ಈಗ ವೆಗಾನ್ ಪ್ರಾಡಕ್ಟ್ಸ್ ಅಂತ ಬರ್ತಾರೆ, ಅದ್ರ ಬಗ್ಗೆನೂ ಹೆಚ್ಚಿನ ಸಂಶೋಧನೆಗಳೆಲ್ಲ ನಡೀತದೆ. ಈ ನಾವು ಮಿಲ್ಲೆಟ್ ಏನು ಸಿರಿಧಾನ್ಯ ಅಂತ ಹೇಳಿದ್ರೆ, ಸಿರಿಧಾನ್ಯದಲ್ಲಿ ನಮ್ಮ ಅದರಲ್ಲಿ 58 ಟೆಕ್ನಾಲಜೀಸ್ಗಳಿವೆ, ಆ ತಂತ್ರಜ್ಞಾನಗಳಿವೆ. 58 ಅದರಲ್ಲಿ ಆಲ್ಮೋಸ್ಟ್ 10 ಮೆಷಿನರೀಸ್ ಫುಡ್ ಪ್ರೊಸೆಸಿಂಗ್. ಮಿಲ್ಲೆಟನಲ್ಲಿ ಪ್ರೈಮರಿ ಪ್ರೊಸೆಸಿಂಗು, ಸೆಕೆಂಡರಿ ಪ್ರೊಸೆಸಿಂಗು, ಟೆರ್ಷರಿ ಪ್ರೊಸೆಸಿಂಗ್ ಅಂತ ಬರುತ್ತೆ. ಅಲ್ಲೇ ನಾವು ಇದನ್ನೆಲ್ಲ ಇಟ್ಟಿರೋದು ನೋಡಿ, ಇದೆಲ್ಲ ಅಂದರೆ ಡಿ-ಹಲ್ಡ್, ಇವೆಲ್ಲ ಡಿ-ಹಲ್ಡ್, ಇದೆಲ್ಲ ಹಲ್ಡ್ ಆಗಿರೋದು. ಇದು ಪ್ರಾಸೆಸಿಂಗ್, ಇದು ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಪ್ರಾಸೆಸಿಂಗ್ ಲೈನ್ ಇದೆ. ಸೊ ಈಗ ರೈತರು ಬೆಳೀತಾರಲ್ಲ, ಆ ರೈತರು ಬೆಳೆದಾಗ ಈಗ ಪ್ರಾಸೆಸ್ ಈ ಥರ ಪ್ರಾಸೆಸ್ 25 ರೂಪಾಯಿಗೆಲ್ಲ ಮಾಡ್ತಾರೆ. ಆದರೆ ಈ ಥರ ಪ್ರಾಸೆಸ್ ಮಾಡಿಬಿಟ್ಟು ಕೊಟ್ಟರೆ ಅವ್ರಿಗೆ ಈಗ ಏನು ಮಾರ್ಕೆಟಲ್ಲಿ ಬೆಲೆ ಇದೆ 80 ರೂಪಾಯಿ 100 ರೂಪಾಯಿ ಆ ಥರ ಬೆಲೆಗೆ ಅವರು ಮಾರ್ಬೋದು, ಅವರೇ ಮಾಡ್ಬೋದು. ಅವ್ರು ಬಂದ್ರಷ್ಟೇ ಈಗ ಫಾರ್ಮರ್ಸ್ ಡಬಲ್ ಇನ್ಕಮ್ ಅಂತ ಹೇಳ್ತೀರಲ್ಲ, ಅದರಲ್ಲಿ ಆ ಥರ ಪ್ರಾಸೆಸ್ ಲೈನ್ನ ನಮ್ಮ CFTRನಲ್ಲಿ ಕರ್ನಾಟಕ ಸರ್ಕಾರದವರು ಇದು ಮಾಡಿ ಜೊತೆಗೂಡಿ ಪ್ರಾಸೆಸ್ ಈಗ 1 ತಿಂಗಳ ಹಿಂದೆ ನಮ್ಮ ಚಂದ್ರರಾಜ್ ಸರ್ ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಆ ಫೆಸಿಲಿಟೀಸ್ನ ಎಲ್ಲ ರೈತರು ಬಂದು ಯೂಸ್ ಮಾಡಿಕೊಂಡು ಆ ಮಿಲ್ಲೆಟ್ ಪ್ರೊಸೆಸಿಂಗ್ ಆವಾಗ ದುಡ್ಡು ಕಡಿಮೆ ಆಗಿದೆ, ಇನ್ಕಮ್ ಜಾಸ್ತಿ ಆಗಿದೆ. ಪ್ರಾಸೆಸ್ ಮಾಡಿ ಅದು ಮಾಡ್ತಾರೆ. ಇಲ್ಲಾಂದರೆ ಮಿಲ್ಲೆಟ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಡಿಫ್ರೆಂಟ್ 45-50 ಪ್ರಾಡಕ್ಟ್ परिसर में टमाटा
ಅದ್ರ ನೀವು ಆ ಸ್ವಲ್ಪ ಹಣ್ಣನ್ನ ಸಪೋರ್ಟ್ ಮಾಡ್ಬೋದು. ಆಮೇಲೆ ಕಡ್ಲೆಕಾಯಿ ಸಿಕ್ಕತ್ತಾಗಿತ್ತು ಅವತ್ತು ಮೊಬೈಲ್ ಯೂನಿಟ್ನಲ್ಲಿ ನಮಗೆ ನಾನು ಮೀರಾ ಅಂತ ಡಿಪಾರ್ಟ್ಮೆಂಟ್ ಆಫ್ ಬ್ರೈನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ CSIR ಇಲ್ಲಿ ನಾವು ಈ ಮೊಬೈಲ್ ಯೂನಿಟ್ನಲ್ಲಿ ನಾವು ಕೆಲವೊಂದು ಯಂತ್ರಗಳಿಟ್ಟಿದ್ದೀವಿ ಟು ಪ್ರೊಸೆಸ್ ದ ಮಿಲ್ಲೆಟ್ ಅಟ್ ಅ ಸ್ಮಾಲ್ ಕೆಪಾಸಿಟಿ ಆಫ್ 80 to 100 kg. ಸೊ ಫಸ್ಟು ಕ್ಲೀನಿಂಗ್ ಆ್ಯಂಡ್ ಡಿಸ್ಟೋನಿಂಗ್ ಮೆಷಿನು ಇಲ್ಲಿ ಮಿಲ್ಲೆಟ್ ಬೇಕಂದು ಇಲ್ಲಿ ಕ್ಲೀನು ಡಿಸ್ಟೋನ್ ಮಾಡಿಕೊಂಡು ನಂತರ ಅದರದ್ದು ಹೊಟ್ಟು ತೆಗಿಬೇಕಾದ್ರೆ ವಿ ಹ್ಯಾವ್ ಅ ಸೆಂಟ್ರಿಫ್ಯೂಗಲ್ ಶೆಲ್ಲರ್ ವಿಚ್ ಈಸ್ ಆಲ್ಸೋ ಅರೌಂಡ್ 80 to 100 kg ಕೆಪಾಸಿಟಿ. ನಂತರ ಇಲ್ಲಿ ಅನ್ಹಲ್ ಆದಮೇಲೆ ಅಥವಾ ಅದು ಇದು ಹಲ್ ರಿಮೂವ್ ಆದಮೇಲೆ ಇದೊಂದು ಒಂದು ಯಂತ್ರ. ಸೊ ಯು ಗೆಟ್ ಡಿ ಹಲ್ ಟ್ರೈನ್ ಅದನ್ನ ಮತ್ತೆ ನೀವು ಇಲ್ಲ ಆದ ತಕ್ಷಣ ಈಗೇನು ಇಲ್ಲಿ ನೀವು ಪಾಲಿಶ್ ಮಾಡ್ಕೋಬೋದು. ಇಲ್ಲಿ ಅರೌಂಡ್ 100 kg ಕೆಪಾಸಿಟಿ ಪರ್ ಅವರು. ಇಲ್ಲಿ ಒಂದು ಫ್ರಿಕ್ಷನ್ ಪಾಲಿಷರನ್ನು ನಾವು ಇಂಟಿಗ್ರೇಟ್ ಮಾಡಿದ್ದೀವಿ. ಇಲ್ಲಿ ಒಂದು 100 kg ಪರ್ ಅವರ್ 80 to 100 kg ಪರ್ ಅವರ್ ನೀವು ಎಷ್ಟು ಬೇಕೋ ಯಾವ ಆಪ್ಟಿಮಲ್ ಪಾಲಿಶ್ ಬೇಕೋ ಅದನ್ನ ಸೆಟ್ ಮಾಡಿಕೊಂಡು ನೀವು ಇಲ್ಲಿ ಪಾಲಿಶ್ ಮಾಡ್ಕೋಬೋದು. ದೆನ್ ಯು ಹ್ಯಾವ್ ಅ ಗ್ರೈಂಡರ್ ಇಲ್ಲಿ ನಿಮಗೆ ಹಸ್ಕ್ಡ್ ಲೈಕ್ ನವಣೆ, ಪ್ರೋಸೋ ಮಿಲ್ಲೆಟ್ಟು, ಸಾಮೆ ಆ ಥರ ಇಲ್ಲಿ ಡಿಹಸ್ಕು ಮಾಡ್ಕೋಬೋದು, ಪಾಲಿಶು ಮಾಡ್ಕೋಬೋದು. ನಂತರ ಇವಾಗ ಬಿಳಿ ಜೋಳ ಅಥವಾ ಬಾಜ್ರ ಅವಕ್ಕೆಲ್ಲ ಬರೀ ಕ್ಲೀನ್ ಮಾಡಿಕೊಂಡು ಡೈರೆಕ್ಟಾಗಿ ಅದನ್ನ ಗ್ರೈಂಡ್ ಮಾಡಿಕೊಂಡು ಅದನ್ನ ಒಂದು ಹಿಟ್ಟು ಥರ ಮಾಡಿಕೊಂಡು ಇಲ್ಲಿ ಲೆಗ್ ಆಪರೇಟೆಡ್ ಪಂಪಡ್ ಪ್ರೆಸ್ ಇದೆ. ನೀವು 1 ಅವರ್ಗೆ 400 ಪಂಪಡ್ ಮಾಡ್ಕೋಬೋದು. ಇಲ್ಲ ಇಲ್ಲಿ ಕ್ಲಿಯರೆನ್ಸ್ ನಿಮಗೆ ಎಷ್ಟು ಬೇಕೋ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನೀವು ರೋಟಿ ಸಹ ಮಾಡ್ಕೋಬೋದು. ಇದಿಷ್ಟು ಒಂದು ಮಿಲ್ಲೆಟ್ ಪ್ರೊಸೆಸಿಂಗ್ ಲೈನ್ ಫಾರ್ ಆಸ್ ಅ ಮೊಬೈಲ್ ಯೂನಿಟ್ ಫ್ರಮ್ ಕ್ಲೀನಿಂಗ್ ಟು ಸಮ್ ಪ್ರಾಡಕ್ಟ್. ಏನೇನು ಮೆಷಿನ್ ಯಾವ ಥರ ಯಾವ ಮಿಲ್ಲೆಟ್ ಬೇಕು, ಯಾವ ಕೆಪಾಸಿಟಿ ಅವ್ರಿಗೆ ಬೇಕಾಗುತ್ತೋ ಅದನ್ನ ಅದ್ರ ಥರ ನಾವು ಅದಕ್ಕೆ ಸ್ಪೆಸಿಫಿಕೇಶನ್ಸ್ Madam, they are taking